ಪ್ರತಿಯೊಂದು ಪ್ರಯಾಣಕ್ಕೂ ಒಂದು ಗಮ್ಯ ಇರುತ್ತೆ. ಆದರೆ ನಿಜ ಹೇಳಬೇಕಂದ್ರೆ ಕೆಲವೊಮ್ಮೆ ಗಮ್ಯಕ್ಕಿಂತ ಆ ದಾರಿಯೇ ಮನಸ್ಸಲ್ಲಿ ಉಳಿದು ಬಿಡುತ್ತೆ. ಈ ಪಯಣ ಅಂಥ ಒಂದು ದಾರಿಯ ಕಥೆ. ಪ್ರಯಾಣ ಅಂದಮೇಲೆ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತೇನಿಲ್ಲ. ಮಧ್ಯೆ ಬರುವ ಸಣ್ಣ ಸಣ್ಣ ಅನಿರೀಕ್ಷಿತ ಕ್ಷಣಗಳೇ ಈ ಪ್ರಯಾಣದ ಕತೆಗೆ ಜೀವ ಕೊಡ್ತವೆ. ಅದೃಷ್ಟಕ್ಕೆ ಟಾಮಿ ಕೂಡ, ಡೂಡು ಕೂಡ ಇಷ್ಟು ಬೇಗ ನನ್ನ ಕತೆಯಿಂದ ಹೊರಟು ಹೋಗೋ ಮನಸ್ಸು ಮಾಡಿರಲಿಲ್ಲ. ಸಹಸ್ರಲಿಂಗ, ಈ ಜಾಗದ ಬಗ್ಗೆ ತುಂಬ ಬಾರಿ ಕೇಳಿದ್ದೆ, ಆದರೆ ಮೊದಲ ಬಾರಿ ಕಣ್ಣಾರೆ ನೋಡಿದ ಕ್ಷಣ ಬೇರೆನೇ ಅನುಭವ. ನಿಜ ಹೇಳಬೇಕಂದ್ರೆ ನಾನು ಬಂದಿದ್ದು ಮಳೆಗಾಲದಲ್ಲಿ, ಆದ್ದರಿಂದ ಎಲ್ಲ ಶಿವಲಿಂಗಗಳು ಕಾಣಿಸ್ಲಿಲ್ಲ. ಆದರೆ ಯಾಕೋ ಇದೇ ಇನ್ನೂ ಚೆನ್ನಾಗಿತ್ತು ಗುರು. ಈ ಜಾಗದ ವಿಶೇಷತೆ ಪ್ರಕೃತಿ ಮಾತ್ರ ಅಲ್ಲ, ಭಕ್ತಿಯೂ ಕೂಡ. ನದಿಯ ಮಧ್ಯೆ ಸಾಲಾಗಿ ನೆಲೆಸಿರುವ ಶಿವಲಿಂಗಗಳಿಗೆ ಇಂದಿಗೂ ಜನ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನನ್ನ ಮುಂದಿನ ಪ್ರಯಾಣ ಯಲ್ಲಾಪುರದ ಕಡೆಗೆ. ಯಲ್ಲಾಪುರದ ಹತ್ತಿರ ಇರುವ ಶಿವಪುರದ ತೂಗು ಸೇತುವೆ ಪ್ರಕೃತಿಯ ಮಧ್ಯೆ ಇರುವ ಅದ್ಭುತ ಜಾಗ ಅಂತ ಹಲವರು ಹೇಳಿದ್ರು. ನಿಜವಾಗಿಯೂ ಅಷ್ಟು ವಿಶೇಷವೇ ಅನ್ನೋದನ್ನು ನೋಡೋ ಕುತೂಹಲದಲ್ಲಿ ಮತ್ತೆ ದಾರಿ ಹಿಡಿದೆ. ದಾರಿಯೂ ಅಷ್ಟೇ ಚೆನ್ನಾಗಿತ್ತು. ಸುತ್ತಲೂ ದಟ್ಟನೆ ಕಾಡು, ತಂಪಾದ ಗಾಳಿ, ಮಳೆಯ ಸಣ್ಣ ಸಣ್ಣ ಹನಿಗಳು ಟ್ರಿಪ್ನ ಪ್ರತಿಯೊಂದು ಕ್ಷಣವನ್ನು ಇನ್ನಷ್ಟು ಸುಂದರ ಮಾಡ್ತಿದ್ದವು. ಮತ್ತು ಒಬ್ಬನೇ ಅನ್ನೋದು ಮರೆತು ಈ ಕಾಡು, ಪ್ರಾಣಿ, ಪಕ್ಷಿ, ಡೂಡು ಮತ್ತೆ ಟಾಮಿ ನನ್ನ ಜೊತೆ ಇದೆ ಅನ್ನೋ ಭಂಡ ಧೈರ್ಯ ನನಗಿತ್ತು. ಆದರೆ ಈ ಸಲ ಅದೃಷ್ಟ ನನ್ನ ಜೊತೆ ಇರಲಿಲ್ಲ. ಟಾಮಿ ರೆಸ್ಟ್ ಮಾಡುವ ಸಮಯ ಅದಾಗಿತ್ತು. ನಾವೆಲ್ಲ ಮಾಡಿರೋ ಸಾಹಸಕ್ಕೆ ಯಾವಾಗಲೂ ಓಡೋಗ್ಬೇಕಿತ್ತು. ಆದರೆ ಇಲ್ಲಿವರೆಗೂ ನನ್ನ ಜೊತೆ ಬಂದಿದ್ದೇ ಹೆಚ್ಚು. ಆದರೆ ಟ್ರಿಪ್ಪಲ್ಲೇ ಮುಗಿಲಿಲ್ಲ. ಹ್ಯಾಂಗಿಂಗ್ ಬ್ರಿಡ್ಜ್ ತಲುಪುವಷ್ಟರಲ್ಲಿ ಸಂಜೆ ಸುಮಾರು 6 ಗಂಟೆ. ಜನರೆಲ್ಲ ಹೋಗ್ಬಿಟ್ಟಿದ್ರು. ಆಮೇಲೆ ಆ ಜಾಗದ ಮೌನ, 5 ನಿಮಿಷಕ್ಕೊಂದ್ಸಾರಿ ಸುರಿಯೋ ಮಳೆ, ಪ್ರಕೃತಿ, ಇವೆಲ್ಲವನ್ನ ನೆಮ್ಮದಿಯಾಗಿ ಒಬ್ಬನೇ ಅನುಭವಿಸೋ ಅವಕಾಶ ಸಿಕ್ತು. ಪ್ರಯಾಣಗಳು ಮುಗಿಬಹುದು, ಆದರೆ ಅವು ಕೊಟ್ಟ ನೆನಪುಗಳು ಎಂದಿಗೂ ಮುಗಿಯಲ್ಲ. ಇದು ನನ್ನ ಮಲೆನಾಡಿನ ಕಥೆ.